ಬಾಳ್ಕೋದ್ರು ದೇವಸ್ಥಾನ ನಾವು ಮುಂದೆ ಬಂದ್ವಿ ಅನ್ಸುತ್ತೆ. ಅಲ್ಲಿ ರೋಡಿಂದ ಒಳಗೆ ಬಂದು ಅಲ್ಲೇ ರೈಟ್ ತಗೋಬೇಕಾ? ಒಂದು ಚಿಕ್ಕ ಸ್ನ್ಯಾಕ್ಸ್ ಬ್ರೇಕ್ ನಂತರ ಮತ್ತೆ ನಮ್ಮ ಜರ್ನಿನ ಕಂಟಿನ್ಯೂ ಮಾಡ್ತಾ ಇದೀವಿ. ಸೊ ಈಗ ನಾವು ಹೋಗ್ತಾ ಇರೋದು ಬಾಳೆಕುದ್ರು. ಹಾಯ್ ಎವ್ರಿವನ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಅನಿರುದ್ಧ ಭಾರ್ಗವ್ ಫ್ರಮ್ ನಮ್ಮ ಬೆಂಗಳೂರು. ಸೊ ಉಡುಪಿಯಿಂದ ಹೊರಟ ಮೇಲೆ ನಾವು ಸೀದಾ ಅಲ್ಲಿಂದ ನಮ್ಮ ಮನೆ ದೇವರ ದೇವಸ್ಥಾನ ಬಾಳೆಕುದ್ರಿಗೆ ಹೊರಟ್ವಿ. ಸೊ ಅದು ಉಡುಪಿಯಿಂದ ಒಂದು 19 ಕಿಲೋಮೀಟರ್ ದೂರದಲ್ಲಿದೆ. ಬನ್ನಿ ವ್ಲಾಗ್ನ ಕಂಟಿನ್ಯೂ ಮಾಡಿ. ಬಾಳ್ಕೋದ್ರು ಇಲ್ಲಿ ದೇವಸ್ಥಾನನೂ ಇಲ್ಲೇನಾ? ದೇವಸ್ಥಾನ ಮಠ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ. ಈ ಜಾಗಕ್ಕೆ ಬಂದ ಮೇಲೆ ನಮ್ಗೆ ಯಾಕೋ ಸ್ವಲ್ಪ ಡೌಟ್ ಆಗಕ್ಕೆ ಶುರು ಆಯಿತು. ನಾವೆಲ್ಲಾದರೂ ಗೂಗಲ್ ಮ್ಯಾಪ್ನ ತುಂಬ ಜಾಸ್ತಿ ನಂಬಿಬಿಟ್ಟು ತಪ್ಪದಾರಿಲಿ ಬರ್ತಾ ಇದೀವ ಅಂತ. ಯಾಕೆಂದರೆ ಬಾಳೆಕುದ್ರು ಮೇನ್ ರೋಡಿಂದ ಒಂದು ಲೆಫ್ಟ್ ಡಿವಿಷನ್ ತೊಗೊಂಡು ಹೋಗಬೇಕು. ಬಟ್ ನಾವಿಲ್ಲಿ ನೋಡಿದ್ರೆ ಯಾವುದೋ ಒಂದು ಬ್ಯಾಕ್ ವಾಟರ್ಸ್ ಇರೋವಂಥ ಜಾಗಕ್ಕೆ ಬಂದುಬಿಟ್ಟಿದ್ದೀವಿ. ಈಗಷ್ಟೇ ಬರ್ತಾ ಉಡುಪಿಲಿ ಕೃಷ್ಣನ ದರ್ಶನ ಮಾಡ್ಕೊಂಬಂದಿದ್ವಿ. ಕೃಷ್ಣ ಭಗವದ್ಗೀತೆಲ್ಲ ಹೇಳ್ದಂಗೆ ನಿನ್ನ ಕೆಲಸ ನೀನು ಮಾಡು, ಫಲಾಫಲ ನನಗೆ ಬಿಡು ಅಂದಂಗೆ ನಮ್ಮ ಪಾಡಿಗೆ ನಾವು ಜರ್ನಿ ಮಾಡ್ಕೊಂಡು ಬರ್ತಾ ಇದ್ವಿ. ಬಟ್ ನಮಗೆ ಗೊತ್ತಿಲ್ಲದಂಗೆ ಇಂಥ ಒಳ್ಳೆ ಬ್ಯೂಟಿಫುಲ್ ಲೊಕೇಶನ್ಗೆ ನಾವು ಬಂದು ತಲುಪ್ತೀವಿ. ಬಾಳ್ಕೋದ್ರು ದೇವಸ್ಥಾನ ಮಠ ಇದೆಯಲ್ಲ ಆಚೆಗ? ಹೌದಾ, ನಾವು ಮುಂದೆ ಬಂದ್ವಿ ಅನ್ಸುತ್ತೆ. ಅಲ್ಲಿ ರೋಡಿಂದ ಒಳಗೆ ಬಂದು ಅಲ್ಲೇ ರೈಟ್ ತಗೋಬೇಕಾ? ಇದು ಊರು ಯಾವ ಊರು ಇದು? ಹಾ ಹಾ. ಸೊ ಅದಕ್ಕೆ ಹೇಳೋದು, ಲೈಫಲ್ಲಿ ಯಾವಾಗಲೂ ಗೋಲ್ ಬಗ್ಗೆ ನಾವು ತುಂಬ ತಲೆ ಕೆಡಿಸ್ಕೋಬಾರ್ದು. ಯಾಕೆಂದರೆ ಕೆಲವೊಂದ್ಸತಿ ಜರ್ನಿನೇ ತುಂಬ ಬ್ಯೂಟಿಫುಲ್ ಆಗಿರುತ್ತೆ ಅಂತ. ಸೊ ಬಾಳೆಕುದ್ರು ರೀಚ್ ಆದ್ವಿ. ಇದು ನಮ್ಮ ಮನೆ ದೇವರು ದೇವಸ್ಥಾನ. ಬನ್ನಿ ಒಳಗೆ ಹೋಗೋಣ. ಮುಂಚೆಗೂ ಇವಾಗೂ ಏನಾದರೂ ಬದಲಾವಣೆ ಇದೆ ಅಂತ ನೋಡೋಣ. ಇದು ನೋಡಿ ಫ್ರಂಟ್ ವ್ಯೂ ಹಿಂಗೆ ಕಾಣುತ್ತೆ. ಇದು ಗೋಪುರ ಗೋಪುರ ಅಲ್ಲ, ಇದು ದ್ವಾರ. ನಮಗೆ ಈ ರೀತಿಯಲ್ಲಿ ಕಾಣುತ್ತದೆ. ಇದು ಬಾಳೆಕುದ್ರು ಶ್ರೀ ಲಕ್ಷ್ಮೀ ನರಸಿಂಹ ದೇವಸ್ಥಾನ. ಇದರದು ಹಂಗಾರ್ ಕಟ್ಟೆಯಲ್ಲಿ. ನಾವು ಕಳೆದ ಸತಿ ಬಂದಾಗ ಅಂಡರ್ ಕನ್ಸ್ಟ್ರಕ್ಷನ್ ಇತ್ತಿದ್ದು. ಇವಾಗ ಈ ಹಂತಕ್ಕೆ ಆಗಿದೆ. ಕಲ್ಲಿಂದ ಕಟ್ಟಿದ್ದಾರೆ ನೋಡಿ. ಇದು ಸಂಪೂರ್ಣವಾಗಿ ಕಲ್ಲು. ನೋಡಿ, ಇದೊಂದು ಕಲ್ಯಾಣಿ.